ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಇವಾಗ ಕಾಲೇಜಿಂದ ಬಂದೆ ಆ್ಯಂಡ್ ಇವಾಗ ಹಂಗೆ ಗಗನನ್ನ ವೆಡ್ಡಿಂಗ್ ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಇನ್ ದ ಸೆನ್ಸ್ ಗಗನನ್ನ ರಿಸೆಪ್ಷನ್ ಔಟ್ಫಿಟ್ ಎಲ್ಲ ಶಾಪ್ ಮಾಡಬೇಕು. ಸೊ ಅವರೆಲ್ಲ ಆಲ್ರೆಡಿ ಅಲ್ಲಿದ್ದಾರೆ. ನಾನು ವೇಟ್ ಮಾಡಿ ಅಂತ ಹೇಳಿದ್ದೆ, ಅಷ್ಟು ಬೇಗ ಬಿಟ್ಬಿಟ್ಟೆ ಹೋಗ್ಬಿಟ್ಟವ್ರೆ. ಸೊ ನಾನು ಇವಾಗ ಆಟೋಲ್ಲಿ ಹೋಗ್ತಾಯಿದ್ದೀನಿ ಒಬ್ಬಳೆ. ಆ್ಯಂಡ್ ಹಿಂಗೋ ಅವ್ರು ಬರೋಕ್ಕೆ ಸಾಯಂಕಾಲ ಆಗುತ್ತೆ. ಸೊ ಜಾಯಿನ್ ಆಗು ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ನಂದಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್, ನಂದು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು. ಹಂಗೆ ನೋಡ್ತೀನಿ ಇವತ್ತೆಲ್ಲಾದರೂ ಟೈಮ್ ಇದ್ದರೆ. ಸೊ ನಾನು ಹಂಗೆ ಸ್ವಲ್ಪ ಹಂಟ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಹಂಗೆ ಇನ್ನು ಪ್ರೀ ವೆಡ್ಡಿಂಗೆಲ್ಲ ಔಟ್ಫಿಟ್ಸ್ ಬೇಕಾಗಿತ್ತು. ಸೊ ಹಂಗೆ ಸ್ವಲ್ಪ ಔಟ್ಫಿಟ್ಸ್ನೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀರಿ, ಅದನ್ನು ಶಾಪ್ ಮಾಡಬೇಕು. ಹೋಗಿ ನೋಡೋಣ. ಇವಾಗ ನಾನು ಆಲ್ಮೋಸ್ಟ್ ಹೋಗೋಷ್ಟೊತ್ತಿಗೆ ಒಂದು 2:30 ಆಗುತ್ತೆ. ಸೊ ಹೋಗಿ ಸಿಗೋಣ ಗೈಸ್. ನೋಡಿ ಆಲ್ರೆಡಿ ಕಾರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ, ಎಲ್ಲ ಇದು ಮಾಡ್ತಿದ್ದಾರೆ. ಇನ್ನು ಕಾರ್ಡೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಮದುವೆ ಮನೆ ಪ್ರಿಪ್ರೇಷನ್ ಬಿಗಿನ್ಸ್. ನೋಡಿ ಗೈಸ್, ನಾನು ಬಿಟ್ಬಿಟ್ಟು ನನಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾರೆ. ನನಗೆ ಯಾಕ ನೋಡಿ ಗೈಸ್, ನಾನು ಬರೋ ತನಕ ಸೆಲೆಕ್ಟ್ ಕೂಡ ಮಾಡಿರಲಿಲ್ಲ, ನಾನು ಬರಲಿ ಅಂತಲೇ ಕಾಯ್ತು. ಅಂದರೆ ಇವಾಗ ನಾನು ಬಂದಿಲ್ಲ ಫೈನಲ್ ಸೆಲೆಕ್ಟ್ ಮಾಡಲಿ ಅಂತ ವೆಯ್ಟ್ ಮಾಡ್ತವ್ರೆ ಗೈಸ್. ನೋಡಿ 4 ಜನ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಹಿಂದೆ ಇರೋರು ಇವಾಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಅದಕ್ಕೆ ನಮ್ಮ ಫ್ಯಾನ್ಸಿ ಅವರು ನಂಗೆ ಸ್ಪೆಷಲ್ ಗಿಫ್ಟ್ ಕೊಡಿಸ್ತಾರೆ. ಇವಾಗಲ್ಲ ಗೈಸ್, ಅದು ಇನ್ನೂ ಮುಂದಕ್ಕೆ. ಇಲ್ಲ, ಇವಾಗ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ನಾನು ಇವಾಗ ತಾನೇ ಕೊಡಿಸ್ಬೇಕು. ಅವ್ನು ಇವಾಗ ಕೇಳ್ತಾ ಇರೋದು. ಸರಿ ಗೈಸ್, ನೋಡೋಣ ಮತ್ತೆ ಇನ್ನೂ ಏನೇನಾಗುತ್ತೆ. ವ್ಲಾಗಲ್ಲಿ ನೋಡ್ತಾ ಇದ್ದೀವಿ ಇವರಿಬ್ರದ್ದು ಶಾಪಿಂಗು. ಹಂಗೆ ಗ್ಯಾಪಲ್ಲಿ ನಾನು ನೋಡ್ತಾ ಇರ್ತೀನಿ. ಆಮೇಲೆ ಇದು ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಿಮ್ಮ ಮದುವೆಗೆ? ಬೆಳಗ್ಗೆಯಿಂದ ಅವಳಿ ಆಗ್ಬಿಟ್ಟೈತೆ. ಅಲ್ಲ, ಫಸ್ಟ್ ವೆಡ್ಡಿಂಗ್, ನೆಕ್ಸ್ಟ್ ಬರೋದು ಪ್ರೀ ವೆಡ್ಡಿಂಗ್ ಗೈಸ್. ಸೊ ಇವಾಗ ಹಂಗೆ ಪ್ರೀ ವೆಡ್ಡಿಂಗು ನಾವು ಶಾಪ್ ಮಾಡಬೇಕು. ಫಸ್ಟ್ ನೋಡಿ, ಇವನು ಏನದು ಲೆಕ್ಕ ಇಲ್ದಿರೋ ಕರ್ಕೊಂಡು ಹೋಗ್ತಾ ಇರೋದು. ಅವನಿನ್ನ ಅದಕ್ಕೆ ಇನ್ನು ಅಲ್ಲಿ ಸರಿ ಗೈಸ್, ಅಲ್ಲೋಗಿ ಸಿಗೋಣ. ಮದುವೆ ಹುಡುಗ ಹಾಕೊಂಡು ಟ್ರೈ ಮಾಡೋಕ್ಕೆ ಕಷ್ಟ ಗೈಸ್. ಅಯ್ಯೋ, ಯಾರು ಟ್ರೈ ಮಾಡೋದು ಅಂತ. ಅದು ಯಾವುದೋ ಒಂದು ನೋಡ್ಬಿಟ್ಟು ಅವ್ರು ಅದೇ ಫುಲ್ ಇಷ್ಟ ಆಗ್ಬಿಟ್ಟೈತಂತೆ. ಇನ್ಯಾವುದು ಟ್ರೈಯೇ ಮಾಡ್ತಾಯಿಲ್ಲ. ಚೆನ್ನಾಯ್ತಲ್ಲ ಇದು? ತಿರುಗಿ ಕಡೆ ಆದರೆ ಬ್ಲ್ಯಾಕ್ ಅಲೋ ಇಲ್ಲ ಗೈಸ್. ಅಂತೂ ಇಂತೂ ಫೈನಲ್ ಆಯಿತು ಗೈಸ್. ನಾನೇ ಅಲಗಣ್ಣ ಸೆಲೆಕ್ಟ್ ಮಾಡಿದ್ದು. ಅಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಬಿಟ್ಟು ಬಂದಿತ್ತು ಗೈಸ್, ಒಂಚೂರು ಚೆನ್ನಾಗಿದ್ದಿಲ್ಲ. ಆಮೇಲೆ ಇಲ್ಲಿ ಕರ್ಕೊಂಬಂದ್ರಿ, ಎಲ್ಲರಿಗೂ ಇಷ್ಟ ಆಗ್ಬಿಡ್ತು. ಸೊ ಅದಂತೂ ಸಖತ್ತಾಯಿತು. ಇನ್ನೂ ರಿವೀಲ್ ಮಾಡಲ್ಲ, ಯಾವುದೋ ಒಂದು ನೀವೇ ಗೆಸ್ ಮಾಡಿ. ಮದುವೆ ರಿಸೆಪ್ಷನ್ ದಿನ ರಿವೀಲ್ ಮಾಡ್ತೀರಿ. ನೆಕ್ಸ್ಟ್ ಲೆವೆಲ್ ಆಗೈತೆ. ಹ್ಞೂ, ನಮ್ಮ ಗಗನಣ್ಣನು ಸತೀಶ್ ಕ್ಯಾಡವಂಸ್ ಥರ ಹೇಳ್ತಾರೆ ನಿನ್ನ ಸೂಟ್ ಬಗ್ಗೆ. ಲಾಸ್ಟ್ ಟೈಮ್ ಇವರು ಯಾರು? ಲಾಸ್ಟ್ ಟೈಮ್ ಇವರು ಮಗವ್ರ ಹೆಸರು ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಮ್ಮ ಅತ್ತಿಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಸ್ಯಾರಿ ಶಾಪಿಂಗ್. ಮದುವೆ ಆದ್ಮೇಲೆ ಬರೀ ಸ್ಯಾರಿ 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 ಅಷ್ಟೇ. ಇವಾಗ ಎಲ್ಲ ತಗೋತ. ಯಾವ ಸ್ನಾಪ್ ಹಾಕಿದ್ದೆ? ನೀನು ಹಾಕಿದ್ದ? ನಾನೊಂದು ನೋಡಿದ್ದೀನಿ, ಸಖತ್ತಾಗೈತೆ, ಸೆಲೆಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಂಗೆ ಯಾಕೋ 90% ಅದೇ ಕನ್ಫರ್ಮ್. ನಮ್ಮ ಅಮ್ಮಂಗೆ ಮಾತ್ರ ಡಾರ್ಕ್ ಕಲರ್ ಬೇಕಂತೆ ಸ್ಯಾರಿಯಲ್ಲೆಲ್ಲ, ಮೇಲೆ ಲೆಹೆಂಗ. ಒಂದಷ್ಟು ಟ್ರೈ ಮಾಡಿದೆ, ಬಟ್ ಅದ್ರಲ್ಲಿ ಒಂದಿಷ್ಟ ಆಗಿದೆ. ಈಗ ಅವ್ರಿಗೆ ಹೇಳ್ದಿರಾನೆ ಆರ್ಡ್ರ್ ಮಾಡಿಬಿಟ್ಟಿದ್ದೀರಿ, ಯಾಕಂದರೆ ಗೊತ್ತು ನಿಂಗೆ ಕೈನ್ಯಾರ್ಕ. ಎಷ್ಟಾಯ್ತು ಬೆಳಗ್ಗೆಯಿಂದ? ಗೈಸ್, ಅಪ್ಪುಗೆ ಬ್ಲೂ ಏಂಜಲ್ ಅಂದರೆ ತುಂಬ ಇಷ್ಟ ಅಂತೆ. ಹುಡುಗಿ ಸಿಗ್ಲಿಲ್ಲ, ಬ್ಲ್ಯಾಕ್ ಏಂಜಲ್ ಅಂತ ಹುಡುಗಿ ಸಿಗ್ಲಿ. ಪಿಂಕ್ ಏಂಜಲ್. ಗೈಸ್, ಇವಾಗ ನಮ್ಮ ಅತ್ತಿಗೆ ಬ್ರಂಚು ಅಲ್ಲ, ಏನು ಬ್ರಂಚ್ ಅಲ್ಲ, ಆಲ್ಮೋಸ್ಟ್ ಡಿನ್ನರ್ ಹತ್ತಿರ ಟೈಮ್ 5 ಈವ್ನಿಂಗ್. 24 hours ವಿತೌಟ್ ಫುಡ್ ಚಾಲೆಂಜ್. ಸೊ ಇವಾಗ ಕಾಯ್ತಿದ್ದೀವಿ. ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ. ನಾವು ಹೇಳಿದ್ದು ಮಸಾಲ ಹೇಳಿದ್ದು ಎಲ್ಲ ಗೈಸ್.
ಮೈ ಫೇವ್ರೆಟ್ ಕಬಾಬ್ ಗೈಸ್. ಅಯ್ಯೋ, ಗೀ ರೈಸ್ ಆದಮೇಲೆ ಬಿರಿಯಾನಿ. ಗೀ ರೈಸ್, ಬಟರ್ ಚಿಕನ್, ಕಬಾಬ್ ಮಸ್ಟ್ ಟ್ರೈ. ಎಲ್ಲರೂ ಟ್ರೈ ಮಾಡಿ. ಆಬ್ವಿಯಸ್ಲಿ ಎಲ್ಲರೂ ಇದನ್ನೇ ತಿನ್ನೋದು, ಬಟ್ ಮೈ ಪರ್ಸ್ನಲ್ ಫೇವ್ರೆಟ್ ಇಸ್ ಕಬಾಬ್, ಬಟರ್ ಚಿಕನ್, ಗೀ ರೈಸ್. ಇವರೆಲ್ಲ ಬಿರಿಯಾನಿ ತಿನ್ನೋರು. ಸೆಂಡಿಂಗ್ ಇಟ್ ವಿತ್ ಸಿಸ್ಲರ್. ಬಾಯ್ ಗೈಸ್, ಬಾಯ್. ಅಕ್ಕ ನಾನೇ ತಗೊಂಬಿಟ್ಟು ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೆಲ್ಲರೂ ಇವತ್ತು ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಪೂಜೆ ಮಾಡ್ಕೊಂಡ್ ಬರಕ್ಕೆ. ನಾವು ಪ್ರತಿ ವರ್ಷ ಯುಗಾದಿಗಿಂತ ಮುಂಚೆ ಹೋಗ್ತೀವಿ. ಹೇಳಿ ಏನಾದ್ರು. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಮುನೇಶ್ವರನ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ. ಗೈಸ್, ನಾವು ಪ್ರತಿ ವರ್ಷ ಯುಗಾದಿಗಿಂತ ಮುಂಚೆ ಯುಗಾದಿ ಮುಂಚೆ ಹಳೆ ದಿನದಲ್ಲಿ ಮಾಡ್ಬೇಕಲ್ವಾ, ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ನೀವು ಬನ್ನಿ. ಎಲ್ಲಾರು ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗಿ ತೋರಿಸ್ತೀನಿ ಗೈಸ್ ಏನೇನೆಲ್ಲ ಮಾಡ್ತೀರಿ ಅಂತ. ಗೈಸ್ ಅದ್ ನೋಡಿ, ಅಪ್ಪನ ATM ನಲ್ಲಿ KTM ತಗೊಳ್ಳೋದಲ್ಲ ಮರಿ, ಸ್ವಂತ ದುಡ್ಡಲ್ಲಿ ಟ್ರ್ಯಾಕ್ಟರ್ ತಗೊಂಡ್ ಮರಿ. ಗೊತ್ತಾಯ್ತಾ ಅಖಿಲೇಶ್? ಗೊತ್ತಾಯ್ತು. ನಾವು KTM ತಗೊಳಲ್ಲ, ಬೇರೆ ನೋಡಿ ಗೈಸ್, ಇವರು ಬಂದರು ಇವಾಗ. ನಾವಿಲ್ಲಿ ಕಲ್ಕೇರಿಯಲ್ಲಿ ಮಾಡೋದು. ತೋರಿಸ್ತೀನಿ ರೀ. ನೋಡಿ ಗೈಸ್, ಇದೇ ದೇವಸ್ಥಾನ. ಇದು ಅಲ್ಲ ಏನು ಅಲ್ಲೆಲ್ಲ ರಾಸುಗಳು ಇರಕ್ಕಾಗಲ್ಲ. ಸ್ವಲ್ಪ ಅದೇನು ಮಲ್ಕಂತ ಐತೆ. ಯಾವಾಗೂ ವರ್ಷ ಹಿಂಗೆ ಅನ್ನ, ಗೊಜ್ಜು, ಸಾಕು ಜಾಸ್ತಿ, ಮೊಸರು, ಮೊಟ್ಟೆ. ಯಾವಾಗೂ ಹಿಂಗೆ ತಿನ್ನೋದು. ಮೊಟ್ಟೆ ಕಂತಾಗಿ, ಮೊಸರು, ನೋಡಿ ಗೈಸ್, ಗೊಜ್ಜನ್ ಕುಡಿತವನೆ. ಇದ್ರ ಮುಂದೆ ಬರೋ ವರ್ಷ ಗಗನಣ್ಣ ಮಗನ ಕರ್ಕೊಂಬತ್ತೀಯಾ? ಮುಂದೆ ಮಾಡಕ್. ಗೈಸ್ ನೋಡಿ, ನಾವೆಲ್ಲ ಮಾಡಿದ್ದಿದ್ದು ಪೂಜೆ ದೇವ್ರಿಗೆ ಇಷ್ಟ ಆಗಿ ಹೂವು ಕೊಡ್ತು ಅಲ್ಲ. ಮತ್ತೆ ನಾವು ಪ್ರೇಮಂತಿ ನಾವು ಮಾಡಿದ್ದಿದ್ದು ಪೂಜೆ ಏನದು ಸಂಪೂರ್ಣವಾಯ್ತು. ಕರ್ಕೊಂಬರಿಯೋ ನಡಿಕಂತ ನೆಕ್ಸ್ಟ್ ಇಯರ್. ಸೊ ಗೈಸ್, ಇವಾಗ ನಮ್ಮ ಮಮ್ಮಿ ಆಲ್ರೆಡಿ ಮಟನ್ ಬಿರಿಯಾನಿ, ನಾಟಿ ಕೋಳಿ, ಆಮೇಲೆ ಇನ್ನೇನು ಮಾಡಿದೆ ಕಬಾಬ್ ಅಷ್ಟು ಮಾಡಿದ್ದಾರೆ ಗೈಸ್. ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಶಾಕ್ ಅವ್ರು ಬರ್ತಾರೆ. ನಿಶಾಕ್ ಅವ್ರು ಪೆಪ್ಪರ್ ಚಿಕನ್ ಇಷ್ಟ ಅಂತ ನಮ್ಮಮ್ಮ ಹೇಳ್ಕೊಟ್ಟಿರೋ ಪೆಪ್ಪರ್ ಚಿಕನ್ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಇವಾಗ ಚಿಕನ್ ಬೇಯಿಸ್ತಾ ಇದ್ದೀನಿ. ಚಿಕನ್ ಇಲ್ಲಿ ಫಸ್ಟು ಬೇಯಿಸ್ಕೊಬೇಕು, ಆಮೇಲೆ ಅದು ಒಗ್ಗರಣೆ ಹಾಕೋದು ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನಾಟಿ ಕೋಳಿ ಬಸ್ಸಾರು ರೆಸಿಪೀಸ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್. ಫುಲ್ ಮೆಸ್ ಆಗಿಬಿಟ್ಟಿತ್ತು. ಏನಿದೆ ಅದು ಈ ಕಡೆ ಅದು ಮಾಡ್ತಾಯಿದ್ರು, ಆ ಕಡೆ ಇದು ಮಾಡ್ತಾಯಿದ್ರು. ಅದಕ್ಕೆ ಮಾತಾಡಿ ಏನಾದರೂ. ನಾಟಿ ಕೋಳಿ ಬಸ್ಸಾರು ನೋಡಿ ಗೈಸ್, ಮಟನ್ ಬಿರಿಯಾನಿ ಹಿಂಗೆ ಮಾಡಿ
ಮಟನ್ನ ಯಜಮಾನ್ರೆ ನೋಡಿ ಪೀಸ್ ಎಲ್ಲ ನುಣ್ಣಗಾಗ್ಬಿಟ್ಟೈತೆ. ಬಾರ್ಸ್ ಆಗ್ಬಿಡೋದು. ಇದಾಕು ಕೊತ್ತಂಬರಿ. ಗೈಸ್ ನಂಗೆ ಕೇಕ್ ತೊಗೊಂಬರೋಷ್ಟೊತ್ತು ಮಮ್ಮಿ ಆಲ್ರೆಡಿ ಪೆಪ್ಪರ್ ಚಿಕನ್ ಮಾಡಿಬಿಟ್ಟವ್ರೆ. ಪೆಪ್ಪರ್ ಚಿಕನ್ ಮಾಡಿಬಿಟ್ಟಿದ್ದಾರೆ ಗೈಸ್. ನಾನು ಮಾಡ್ತೀನಿ ಅಂದಾಗೆಲ್ಲ ಅವರೇ ನನಗೆ ಬಿಡಲ್ಲ ಮಾಡೋಕ್ಕೆ. ಇವಾಗ ನನಗೆ ಹೇಳ್ತಾರೆ ಏನು ಮಾಡಲ್ಲ ಅಂತಲ್ಲ. ಪೆಪ್ಪರ್ ಚಿಕನ್ ಇಸ್ ಯೋರ್. ಆ್ಯಕ್ಚುಲಿ ರೆಸಿಪಿ ಸಕ್ಕತ್ತಾಗಿತ್ತು ಗೈಸ್. ನಾನು ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಕೇಕ್ ತರೋಷ್ಟೊತ್ತಿಗೆ ಹೋಗ್ಬಿಟ್ಟು ಆಲ್ರೆಡಿ ಎಲ್ಲ ಮಾಡೇ ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಅವರೇ ಬಿಡಲ್ಲ ನಂಗೆ ಅಡುಗೆ ಮಾಡೋಕ್ಕೆ. ಡೋಂಟ್ ಬ್ಲೇಮ್ ಮೀ. ನಾಟಿಕೋಳಿ ಬಸ್ಸಾರು, ನಾಟಿಕೋಳಿ ಒಗ್ಗರಣೆದು, ಮಟನ್ ಬಿರಿಯಾನಿ, ಪೆಪ್ಪರ್ ಚಿಕನ್ ಅಷ್ಟೇ ಗೈಸ್. ನಂಗೆ ನಾಟಿಕೋಳಿ ಇಷ್ಟ ಆಗಲ್ಲ. ಲೈಕ್ ಬಸ್ಸಾರು ತಿಂತೀನಿ ಬಟ್ ನಾಟಿಕೋಳಿ ಅಷ್ಟಕ್ಕಷ್ಟೇ. ಸೊ ಇವಾಗ ಇಷ್ಟೇ ಲಂಚ್ ಗೈಸ್. ಬರ್ಡೇ ಗರ್ಲ್ ಇಸ್ ಹಿಯರ್. ಹ್ಯಾಪಿ ಬರ್ಡೇ ನಿಶಾಕ. ಅವ್ರ ಹಸ್ಬೆಂಡ್ ನೋಡಿ ಅಲ್ಲಿ ಬರ್ತಿದ್ದಾರೆ. ಶುಭಾಶಯಗಳು. ಅವನ್ ಲೆಫ್ಟಿ ಅಲ್ಲ. ಮಾಡು. ತಿನ್ಸ್ತಾರಿರು. ನೀತಿ ಕೇಕ್ ಕಟ್ ಮಾಡಿಸ್ಬೇಕು ಅಂದಿದ್ದು ನಾವು ಇಲ್ಲಿ ತನಕ ಬಂದಿದ್ದೀವಿ. ಅವರೆಲ್ಲ ಬರೋದು, ನಾವು ಬಂದಿದ್ದೀವಿ ಅವ್ರು ನೋಡ್ಕೊಂಡು. ಲಿಶು ತೀತಿ ಪಾಪು ಬಂತು ನೋಡು. ಬತ್ತಾಯ್ತು ಇರು ರೈಡರ್. ಅಲ್ಲ ಗೈಸ್ ಬಂದ್ಮೇಲೆ ಬರ್ತವ್ರೆ, ಏನು ಇಲ್ಲ ಇವ್ರಿಗಿಲ್ಲ. ಗೈಸ್ ರೈಡರ್ ಅವರು ಕೇಕ್ ತಂದಿದ್ದಾರೆ. ಇವ್ರು ನಮ್ಮ ಬೇಬಿ ಯಾಕ ಸಪ್ಪಗೈತಿ ಇವತ್ತು. ಇವ್ರ ನೋಡಿ ನೋಡು. ಗೈಸ್ ಇವ್ರದ್ದು ಒಂದೊಂದಲ್ಲ ಗೈಸ್. ಅಮೂಲು ಬೇಡ, ಅಮೂಲು ನಿಂಕಲ್ಲಿ ಇಷ್ಟು ತಿಂದು. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಇದು ಒಳ್ಳೆ ಇತ್ತು. ಮಗು ಬರ್ಡೇ ಕೇಕ್. ಹ್ಯಾಪಿ ಬರ್ಡೇ ಟು. ಅವ್ರು ಒಂದೇ ಕೈಯಾಗ ಎಲ್ಲ ತಂದಿತ್ತು ಪಾಪ. ಪಾಪ ಹೋಗಿತ್ತೈತಲ್ಲಿ. ಏನಿಕ್ಕಿತ್ತ ಏನಿಲ್ಲ ಕರ್ಕೊಂಡು ನಾವು ಗುಬ್ಬಿಗೆ ಕರ್ಸ್ಕೊಂಡಿದ್ದು ನೋಡಿ ಗೈಸ್. ಇವನೇ ಓಪನ್ ಮಾಡ್ತಾವನು ಅವ್ರು ಬರೋಷ್ಟೊತ್ತ. ಅಮೂಲು ಬಂತು ನನ್ನ ಮಾಮ. ತಗಿ ನೀತಿ ಅಕ್ಕ ನಿಮ್ಮ ಅಕ್ಕಗೆ ಏಜ್ ಎಷ್ಟು? ಇನ್ನ 20s ಅಲ್ಲಿದ್ದಾರೆ. ಆಗೋಯ್ತು 29 ಕಂಪ್ಲೀಟ್ ಆಗೋಗಿ ಮುಗಿಸ್ತಾ ಇದ್ದೀವಿ. 30 ರೌಂಡ್ ಆಫ್ ಮಾಡ್ಕೊಂಬಿಡೋಣ. ಇಲ್ಲ ಬಾಬಾ 28 ಮತ್ತೆ 30 ಅನ್ನು ಕಂಪ್ಲೀಟ್ ಅಷ್ಟೇ. 21 years 1 day. ನಿಮ್ಗೆ ಎಷ್ಟು ಕಡೆ? 25. ಇವಾಗ 26 ಮಾರ್ಚ್. ಇನ್ನು ಮಾರ್ಚ್ ಬಂದ್ರೆ 26. ಹೌದು. ಕೊಟ್ಟಾರಾ ಮೇಡಮ್? ಇಂದ ಎಕ್ಕ ಪಾರ್ಸಲ್ ಕೊಟ್ಬಿಡೋಗ್ರಿ. ಇವ್ರೇನಾ ಪಾರ್ಸಲ್? ಅವರೇ ಮೇಡಮ್. OTP 10000. ಮ್ಯಾಮ್ ಹುಷಾರಾಗಿ ಬಿಟ್ಬಿಡಿ ನಮ್ಮ ಮಗುನ. ಲೇಡೀಸು ನೋಡಿ ಗೈಸ್, ಮಗುನ್ ಗಾಡಿಯಲ್ಲಿ ಕರ್ಕೊಂಡ್ ಬಂದವ್ರು ಧೈರ್ಯ ಬೇಕು. ಮೀಟರ್ ಬೇಕು. ಡೆಲಿವರಿ ಆಯ್ತು. ಬಾಯ್ ಅಮೂಲು. ಓ ಇವ್ನ್ ನೋಡು. ಇವ್ರ ಜೊತೆ ಹೋಗಕ್ಕ. ಸರಿ ಬಾಯ್. ಸರಿ ಗೈಸ್, ಪಾಪು ಬಾಯ್. ನೀನು ಅಳು ಪಾಪು. ಓ ಅಲ್ಲೋಡ್ ಪಾಪುನು ಇಳಿತೈತೆ. ಸರಿ ಅಷ್ಟೇ.